ಹಲೋ ಸರ್, ನಾವು ABC ಬ್ಯಾಂಕಿಂದ ಕಾಲ್ ಮಾಡ್ತಾ ಇದ್ದೀವಿ. ನಿಮ್ದು KYC ಅಪ್ಡೇಟ್ ಮಾಡಬೇಕಾಗಿತ್ತು ಸರ್. ನಿಮ್ಮ ಆಧಾರ್ ಕಾರ್ಡಲ್ಲಿ ಇರೋದು ಇದೇ ನಂಬರ್ ಅಲ್ವಾ? ಇದಕ್ಕೊಂದು OTP ಬರುತ್ತೆ, ಅದನ್ನ ಹೇಳಿ ಸರ್. ಉಳಿದಿದ್ದನ್ನ ನಾವು ನೋಡ್ಕೋತೀವಿ ಸರ್. OTP ಬಂತು ನೋಡಿ. ಇದು OTP ಬಂದಿದೆ ಇವರೇ. ಒಂದು ನಿಮಿಷ ರೀ ಅಪ್ಪಣ್ಣ, ಬೈಲಿ. ಇದು ನಂದು ಆಧಾರು, ಪ್ಯಾನ್ ಮತ್ತು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ತಗೊಂಬವು. ನಾನು ಮನೇಲಿ ಇದ್ದೀವಿ, ಇವರೇ ಒಂದು ಕೆಲಸ ಮಾಡ್ತೀನಿ ರೀ. ನಂದು ಪಾಸ್ವರ್ಡೇ ಕೊಟ್ಬಿಡ್ತೀನಿ, ಸೀದಾ ನನ್ನ ಅಕೌಂಟ್ಗೆ ಹೋಗ್ಬಿಟ್ಟು ಕ್ಲೀನ್ ಕೃಷ್ಣಪ್ಪ ಮಾಡ್ಬಿಡಿ. ನೀನೇನು ಬ್ಯಾಂಕ್ ಎಂಪ್ಲಾಯಿನಾ ಅಥವಾ ಸಿನಿಮಾ ಕತೆ ಬರೆಯೋನ? ನನ್ನ ಹತ್ರನೇ ಕತೆ ಬಿಡ್ತಾ ಇದ್ಯಾ? ಇಡಿಯಟ್ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಇಡಪ್ಪ ಅನ್ನ, ನನ್ನ ಮಕ್ಕಳ ಜನಗಳಿಗೆ ಮೋಸ ಮಾಡೋಕ್ಕೆ ಅಂತಾನೆ ಇದ್ದೀರಾ ನೀವು. ಏನಾಯ್ತಾ ನನ್ ಸ್ಕ್ಯಾಮ್ ಕಾಲೇಜಿನ KYC ನೆಪದಲ್ಲಿ ಬ್ಯಾಂಕ್ ಹೆಸರು ಹೇಳ್ಕೊಂಡು ಆಧಾರು, ಪ್ಯಾನ್ ಕಾರ್ಡು, OTP ಅಂತ ನನ್ನ ಹತ್ರನೇ ಕತೆ ಬಿಡ್ತಾನಲ್ಲ. ಹೌದಾ? ನಾನೇನೋ ನಿಜವಾಗ್ಲೂ ಬ್ಯಾಂಕ್ ಅವರೇ ಫೋನ್ ಮಾಡಿದ್ರು ಅಂದ್ಕೊಂಡೆ. ನೋಡ್ದ, ಹೀಗೆ ಜನಗಳಿಗೆ ಮೋಸ ಮಾಡೋದು. ನಾವು ಮಾತ್ರ ತುಂಬ ಹುಷಾರಾಗಿರ್ಬೇಕು ಚಿನ್ನ. ನೀವು ಕೇಳಿಸ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಯಾವ ಬ್ಯಾಂಕ್ ಅವರು ನಿಮಗೆ ಫೋನ್ ಮಾಡಿ KYC ನೆಪದಲ್ಲಿ ಆಧಾರು, ಪ್ಯಾನು, OTP ಅಥವಾ ಯಾವುದೇ ಮಾಹಿತಿನಾಗಲಿ ಕೇಳಲ್ಲ. ಒಂದು ವೇಳೆ ಆ ಥರ ಕಾಲ್ ಬಂದು ಈ ಥರ ಕೇಳಿದ್ರೆ ಅವರು ಬ್ಯಾಂಕ್ ಅವರೇ ಅಲ್ಲ ಅಂತ ಅರ್ಥ. ಮೋಸದ ಕರೆ ಅದು. ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ಯಾರ ಹತ್ರನೂ ಹಂಚ್ಕೊಳಕ್ಕೆ ಹೋಗ್ಬೇಡಿ. ಹುಷಾರು, ಓಕೆನಾ?